ಮತ್ತು ಸಿದ್ದರಾಮಯ್ಯನವರು ದಾಖಲೆ ಬಜೆಟ್ ಮಂಡಿಸಿದ್ದಾರೆ ಸರ್. 17ನೇ ಬಜೆಟ್ ಬಗ್ಗೆ ದಾಖಲೆ ಬಜೆಟ್ಗೇನು ಅದರಲ್ಲೇನು ನೀವು ಇಲ್ಲ ಅಂತ ಹೇಳೋಗೇನು. ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ಎಫೆಕ್ಟು ಈ ದಾಖಲೆ ಬಜೆಟ್ ಮುಂದಿನ ದಿನಗಳಲ್ಲಿ ಅದರ ಹೊಡೆತ ಜನಗಳ ಮೇಲೆ ಏನು ಬೀಳುತ್ತೆ ಅನ್ನೋದು ಈಗಾಗಲೇ ನಿನ್ನೆ ಹೇಳಿದ್ದೆ. ಯಾವ ಮಟ್ಟದ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ದುಷ್ಪರಿಣಾಮ ಅಂದರೆ ಈಗಾಗಲೇ ಹಲವಾರು ಎಕನಾಮಿಕ್ ಅಡ್ವೈಸರ್ಸು ಹೇಳ್ತಾ ಇದ್ದಾರೆ. ಇದು ಮುಂದೆ ಅವರೇನು ಅಂಕಿಅಂಶ ತೋರಿಸಿದಾರಲ್ಲ, ಈಗ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದಕ್ಕೆ ನಾವು 3% ಒಳಗೆ ಇದ್ದೀವಿ ಅಂತ ಇವ್ರು ಹೇಳ್ತಾರೆ. ಕಳೆದ ವಾರ ಇದೇ ರಿಸರ್ವ್ ಬ್ಯಾಂಕ್ನಿಂದ ಕೊಟ್ಟಂಥ ವರದಿ ಪ್ರಕಾರ GDP ಗ್ರೋತ್ ಏನಿದೆ 25% ಒಳಗಿರಬೇಕಲ್ಲ. GDP ಗ್ರೋತ್ನ 25% ಒಳಗೆ ಇವತ್ತು ಅದು ಮೀರಿದೆ. ಬಟ್ ಇವ್ರ ಅಂಕಿಅಂಶದಲ್ಲಿ ಮರೆಮಾಚಿರ್ತಕ್ಕಂಥದ್ದೇನಿದೆ, ಇದರ ಎಫೆಕ್ಟ್ಗಳು ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಕಳೆದ ವರ್ಷವೇ ಕ್ಯಾಪಿಟಲ್ನ ಅಸೆಟ್ನ ಕ್ರಿಯೇಟ್ ಮಾಡಲಿಕ್ಕೆ 73,000 ಕೋಟಿ ಇಟ್ಟಿದ್ದರು. ಈ ಮಾರ್ಚ್ ಅಂತಿಮದವರೆಗೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ತೆಗೆಸಿ. ಮಾಹಿತಿ ಇರ್ತಕ್ಕಂಥದ್ದು 50% ಖರ್ಚಾಗಿಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಹೋಗಿದೆ ಈ ವರ್ಷ? ಮತ್ತೆ 74,000 ಕೋಟಿನೋ 78,000 ಕೋಟಿನೋ ಇಟ್ಟಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ. ಯಾವ ಗ್ಯಾರಂಟಿ ಇವರು ಖರ್ಚು ಮಾಡ್ತಕ್ಕಂಥದ್ದು ದುಡ್ಡೆಲ್ಲಿಂದ ತರ್ತಾರೆ? ಕೊರತೆ ಇದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡೋದು ಹೊರತುಪಡಿಸಿ ಇವರ ಶ್ರಮ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಈ ಸರ್ಕಾರಕ್ಕೆ ಇವತ್ತು ಎಲ್ಲ ರಂಗದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಇಲ್ಲಿ ಪುಸ್ತಕದಲ್ಲಿ ಏನು ಓದಿದ್ದಾರೆ, ಹಲವಾರು ಯೋಜನೆಗಳು ಹಿಂದೆ ಈಗಾಗಲೇ ಪ್ರಾರಂಭ ಆಗಿ ಹಲವಾರು ಹಿಂದಿನ ಸರ್ಕಾರಗಳಲ್ಲೇ ತೀರ್ಮಾನ ಆದಂಥವನ್ನೇ ಓದಿದ್ದಾರೆ. ಉದಾಹರಣೆಗೆ ನಿಮಗೆ ಒಂದು ಫೇಲ್ಯೂರ್ ಆಗ್ತಕ್ಕನ್ನೋದಕ್ಕೆ ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಎತ್ತಿನಹೊಳೆ ನೀರಾವರಿ ಯೋಜನೆ. ಎತ್ತಿನಹೊಳೆಗೆ ಈಗಾಗಲೇ ಮೊದಲನೇ ಹಂತದ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಮುಗಿಸಿದ್ದೇವೆ. ಎರಡನೇ ಹಂತಕ್ಕೆ ಪ್ರಾರಂಭ ಮಾಡ್ತೇವೆ. ಇನ್ನೇನು 17 ಕಿಲೋಮೀಟ್ರು ಕಾಲುವೆ ಆಗಬೇಕು. ಅದ್ರ ಜೊತೆಗೆ ಕೊರಟಗೆರೆ ಹತ್ತಿರ 1.2 TMC ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ಜಲಾಶಯ ಮಾಡ್ತೀವಿ ಅಂತ ಹೇಳಿದ್ದಾರೆ. 2018ರಲ್ಲಿ 5.57 TMC ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದಕ್ಕೆ ಒಂದು ಜಲಾಶಯ ದೊಡ್ಡಬಳ್ಳಾಪುರ ಕೊರಟಗೆರೆ ಮಧ್ಯದಲ್ಲಿ ಆಗ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನಗಳಾಗಿ ಜೀವೋ ಎಲ್ಲ ಇಶ್ಯೂ ಆಗೋಗಿತ್ತು. ಆಮೇಲೆ ನನ್ನ ಸರ್ಕಾರ ಹೋಯಿತು, ಯಡಿಯೂರಪ್ಪನವ್ರು ಬಂದರು. ಆ 5.57 TMC ನೀರು ಶೇಖರಣೆ ಮಾಡ್ತಕ್ಕಂಥ ಜಲಾಶಯವನ್ನು ಕಟ್ ಡೌನ್ ಮಾಡಿ 2 TMCಗೆ ಅಂತ ಅವ್ರು ಮಾಡಿದರು. ಅದನ್ನೀಗ 1.2 TMC ಇವರು ಇಳಿಸಿದ್ದಾರೆ. ಈಗಾಗಲೇ ಯಾವೊಂದು ನಮ್ಮ ಪರಿಸರ ಇಲಾಖೆಯಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ತಕರಾರಾಗಿದೆ. ಇವರು ಹೇಳ್ದೆ ಕೇಳದೆ ಪರ್ಮಿಷನ್ಗಳಿಲ್ಲದೆ ವೈಲೇಟ್ ಮಾಡಿ ಸುಮಾರು 24 ಕಿಲೋಮೀಟ್ರ್ ಕಾಲುವೆಗೆ ಇವತ್ತು ಏನು ಒಂದು ಸಮಸ್ಯೆಗಳನ್ನು ಇವರೇ ಉದ್ಭವ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇದೆ. ಈಗ ನೀರನ್ನು ಹೇಳ್ತಾನೆ ಇದ್ದಾರೆ ಕಳೆದ 2 ವರ್ಷದಿಂದ, ಈ ಜೂನು ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಆ ಎತ್ತಿನಹೊಳೆ ಪ್ರಾಜೆಕ್ಟ್ನ ನೀರನ್ನು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈಗ 5 TMCಯಿಂದ 1.2 TMC ಇಳಿಸಿರೋದು. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇವ್ರು ಎಷ್ಟರ ಮಟ್ಟಿಗೆ ಈ ಯೋಜನೆ ತರ್ತಾರೆ ಅನುಷ್ಠಾನಕ್ಕೆ. ಒಂದು ಕಾರ್ಯಕ್ರಮ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳಿ. ಹಲವಾರು ನೀರಾವರಿ ಯೋಜನೆಗಳ ವಿಷಯದಲ್ಲಿ ದುಡ್ಡೇ ಇಟ್ಟಿಲ್ಲ. ದುಡ್ಡು ನೀಡಿದ್ರೆ ಸುಮ್ಮನೆ ಘೋಷಣೆ ಮಾಡಿದ್ದಾರೆ. ಅದು ಎಷ್ಟು ದಿವಸ ಆ ಘೋಷಣೆ ಇರಲಿಕ್ಕೆ ಸಾಧ್ಯ? ಭರಪೂರ ಘೋಷಣೆ ಇದೆ, ಅದರಲ್ಲೇನು ಸಂಶಯನೇ ಇಲ್ಲ. ಆದರೆ ಇವರು ಬಜೆಟನ್ನ 3.5 ಗಂಟೆ ಓದ್ತಕ್ಕಂಥ ಖುಷಿಲೂ ಓದಲಿಲ್ಲ. ಅಲ್ಲಿ ಅವ್ರ ಪಾಪ ಒಂದೊಂದು ಪದ ಬಳಕೆ ಮಾಡಬೇಕಾದ್ರೆ ಅವರಿಗೆ ಇದ್ದಂಥ ಒಂದು ಶ್ರಮ ತಾವು ಬಹುಶಃ ನೋಡಿರ್ಬೋದು ಟಿ ವಿಗಳಲ್ಲಿ. ಎಷ್ಟೆಷ್ಟು ಪಾಪ ಅವರು ಕನ್ನಡದಲ್ಲಿ ಇದನ್ನು ಪಾಠ ಮಾಡೋರವರು ಭಾಳ ಜನ MLAಗಳಿಗೆ. ಅದೆಂಥದ್ದು ನಿಮ್ಮ ಸಂಧಿಗಳ ವಿಷಯದಲ್ಲೆಲ್ಲ ವ್ಯಾಕರಣ, ಅದೇ ಸಂಧಿ ವಿಷಯದಲ್ಲಿ. ಇಲ್ಲಿ ನೆನ್ನೆ ಅವರು ಓದಬೇಕಾದ್ರೆ ಅವ್ರು ಪಡ್ತಾ ಇದ್ದಂಥ ಶ್ರಮ ನೋಡಿದಾಗ ಜನಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಆ ಶ್ರಮದಲ್ಲಿ ನಾವು ಕಾಣ್ತಾ ಇದ್ದು. ಈಗ ನನಗೆ ನೆನ್ನೆ ದಿನ ಘೋಷಣೆ ಏನು ಮಾಡಿದ್ದಾರೆ ಅವ್ರಿಗೆ ಅಭಿನಂದಿಸ್ತೀನಿ. ಮಂಡ್ಯ ಜಿಲ್ಲೆಗೆ ಅವ್ರು ಕೊಟ್ಟಿರತಕ್ಕಂಥ ಒಂದು ಕಾರ್ಯಕ್ರಮ ಅದು, ಮಂಡ್ಯ ಜಿಲ್ಲೆ ಕೊಡ್ತೀವಿ ಅಂತ ಹೇಳಿ. ಈಗ ಅದಕ್ಕೆ ನನ್ನ ಅಭಿನಂದನೆ ಇದೆ. ಮಂಡ್ಯ ಜಿಲ್ಲೆಯಲ್ಲೇ ಏನು ನಾವು ಸ್ಥಾಪನೆ ಮಾಡ್ತಕ್ಕಂಥದ್ದು ಈಗಾಗಲೇ
ನಮ್ಮ ಇಲಾಖೆಯಿಂದ ತೀರ್ಮಾನ ಏನು ಮಾಡಿದ್ದೇನೆ, ಈಗ ಮೊದಲನೇ ಹಂತದಲ್ಲಿ 500 ಕೋಟಿ, ಎರಡನೇ ಹಂತದಲ್ಲಿ ಮತ್ತು 500 ಕೋಟಿ, ಒಟ್ಟು 1000 ಕೋಟಿ ಅಲ್ಲಿ ಬಂಡವಾಳ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ಏನಾಗಿದೆ. ಭೂಮಿ ಎಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ನೀವು ಚರ್ಚೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಆ ಭೂಮಿ ನಮಗೆ ಯಾವ ಮಟ್ಟಕ್ಕೆ ಸೂಕ್ತ ಇದೆ ಅದ್ರ ನಾನು ಹೇಳಿದಪ್ಪ ಸರ್, ನಾನು ಪ್ರಶ್ನೆ ಆ ಜಾಗ ಈ ಜಾಗ ಅಲ್ಲ, ಒಟ್ಟಾರೆ ನನಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಉತ್ತಮವಾದ ರೀತಿಯಲ್ಲಿ ಸೌಕರ್ಯ ಕೊಡಬೇಕು ಅವರು KDBಯಿಂದ. ಇಲ್ಲಿ ಯಾರೋ ಹೇಳಿದ ತಕ್ಷಣ ಅದಾಗೋದಿಲ್ಲ. KDBಯಿಂದ ಅದು ಏನು ಮಾಡಬೇಕಾಗ್ತದೆ, ಒಂದು ಬಡಾವಣೆ ನಿರ್ಮಾಣ, ಅದು ಇಂಡಸ್ಟ್ರಿಯಲ್ ಪಾರ್ಕ್ನ, ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ತಾರೆ ಎಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ನಾನೀಗಾಗಲೇ ನಮ್ಮ FKCCIಯಿಂದ ಒಂದು 50ರಿಂದ 60 ಜನ ಕೈಗಾರಿಕೋದ್ಯಮಿಗಳನ್ನು ಕರೆದು ಮೊನ್ನೆ HMT ಫ್ಯಾಕ್ಟ್ರಿನಲ್ಲಿ ಒಂದು ಸಭೆನೂ ಮಾಡಿದ್ದೇನೆ. ಅವ್ರಿಗೆ ಡೆಲ್ಲಿಗೂ ಬರಲಿಕ್ಕೆ ಹೇಳಿದ್ದೇನೆ. ಹಲವಾರು 2 ವೀಲರು 3 ವೀಲರ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ಯೂನಿಟ್ಗಳನ್ನು ಹಾಕಬೇಕು ಅಂತಕ್ಕಂಥದ್ದಕ್ಕೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಅದನ್ನು ಸಹ ಈ ARIನ ಒಂದು ಟೆಸ್ಟಿಂಗ್ ಏಜೆನ್ಸಿ ಏನಿದೆ, ಈಗ ನಮ್ಮಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಪೂನಾಗೋ ತಮಿಳ್ನಾಡಿಗೋ ಹೋಗಿ ಸರ್ಟಿಫಿಕೇಟ್ ತರಬೇಕು. ಹಲವಾರು ರೀತಿಯ ಸಮಸ್ಯೆಗಳನ್ನು ಇಲ್ಲಿಯ ಒಂದು ಮ್ಯಾನುಫ್ಯಾಕ್ಚರರ್ಸ್ ಏನು ಅನುಭವಿಸ್ತಾ ಇದ್ದಾರೆ, ಅದೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಚಿಂತನೆ ಪ್ರಾರಂಭಿಕ ಅಂತ ಶುರು ಮಾಡಿದ್ದೇವೆ. ಇಲ್ಲಿ ಯಾವ ಥರ ತರಬೇಕು ಅಂತಕ್ಕಂಥದ್ದು ನನಗೆ ಯಾರನ್ನು ಮೆಚ್ಚಿಸಲಿಕ್ಕೆ ಇದೆಲ್ಲ ನಾನು ಈ ಒಂದು ಯೋಜನೆಗಳಿಗೆ ನಾನು ಚಾಲನೆ ಕೊಟ್ಟಿಲ್ಲ. ನನ್ನ ಋಣ ತೀರಿಸಬೇಕು, ನನ್ನ ಕರ್ತವ್ಯ ಮಾಡಬೇಕು. ಆ ಕರ್ತವ್ಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಜಿಲ್ಲೆಯ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದರು. ಆ ವಿಶ್ವಾಸಕ್ಕೆ ಯಾವುದೇ ಧಕ್ಕೆ ಬರದಾರದೆ ಇರ್ತಕ್ಕಂಥ ರೀತಿಯಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ತಂದು ಯುವಕರಿಗೂ ಉದ್ಯೋಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಒಂದು ಚಾಲನೆ ಕೊಡ್ತಾರೆ. ಬಜೆಟ್ ಹಿಂದೇನು ಕೊಟ್ಟವ್ರು ಇಲ್ಲಿ ಮಂಡ್ಯ ಕೊಟ್ಟಿರೋದೇನು ಕೊಟ್ಟವ್ರು ಅವರು? ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಘೋಷಣೆ ಇದು ಮಾಡಿದ್ದು ಬಿಟ್ಟರೆ ಇನ್ಯಾವುದು ಅಂಥ ಒಂದು ಪ್ರಮುಖವಾದಂಥ ಘೋಷಣೆಗಳಿಲ್ಲ.